ಹೌಸ್ ಅಂದರೆ ಮನೆ, ಎಸ್ ಅದು ನಮ್ಗೆ ಗೊತ್ತಿದೆ. ಹೋಮ್ ಅಂದರೂ ಕೂಡ ಮನೆ ಆ್ಯಂಡ್ ಆಲ್ಸೋ ನೆಲೆ. ಏನು ಎಕ್ಸಾಕ್ಟ್ ಡಿಫರೆನ್ಸ್ ಇಲ್ಲಿ ನೋಡಿ. ಅ ಹೌಸ್ ಇಸ್ ಅ ಫಿಸಿಕಲ್ ಸ್ಟ್ರಕ್ಚರ್ ಮೇಡ್ ಆಫ್ ಬ್ರಿಕ್ಸ್ ಆ್ಯಂಡ್ ಕಾಂಕ್ರೀಟ್. ಕಾಂಕ್ರೀಟಿಂದ ಇಟ್ಟಿಗೆಗಳಿಂದ ಮಾಡಿರೋ ಒಂದು ಫಿಸಿಕಲ್ ಸ್ಟ್ರಕ್ಚರ್ಗೆ ನಾವು ಹೌಸ್ ಅಂತೀವಿ. ಬಟ್ ಅ ಹೋಮ್ ಈಸ್ ಅ ಪ್ಲೇಸ್ ವೇರ್ ಯು ಫೀಲ್ ಕಂಫರ್ಟಬಲ್ ಆ್ಯಂಡ್ ಸೇಫ್, ವಿಚ್ ಕ್ಯಾನ್ ಬಿ ಎನಿ ಪ್ಲೇಸ್. ದಿಸ್ ಇಸ್ ಇಂಪಾರ್ಟೆಂಟ್. ಹೋಮ್ ಅನ್ನೋದು ಒಂದು ಎಮೋಷನಲ್ ಎಂಟಿಟಿ. ನೀವು ಯಾವ ಜಾಗದಲ್ಲಿ ಕಂಫರ್ಟಬಲ್ ಆ್ಯಂಡ್ ಸೇಫ್ ಆಗಿ ಫೀಲ್ ಆಗ್ತೀರಾ ಅದನ್ನು ನೀವು ಹೋಮ್ ಅಂತ ಕರಿಬಹುದು. ಈ ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಈಗ ಹೌಸ್ ಅಂದರೆ ಫಿಸಿಕಲ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ವಿ ಆರ್ ಬಿಲ್ಡಿಂಗ್ ಅ ನ್ಯೂ ಹೌಸ್. ನ್ಯೂ ಹೋಮ್ ಅನ್ನಲ್ಲ. ವಿ ಹ್ಯಾವ್ ಅ ಸ್ಮಾಲ್ ಹೌಸ್. ಆರ್ ಹೌಸ್ ಹ್ಯಾಸ್ 2 rooms. ಸೊ ಈ ರೀತಿ ಫಿಸಿಕಲ್ ಆಸ್ಪೆಕ್ಟ್ನಿಂದಾನೇ ನೋಡ್ತೀವಿ. ಬಟ್ ಹೋಮ್ ನೋಡಿ, ದೇರ್ ಈಸ್ ನೋ ಪ್ಲೇಸ್ ಲೈಕ್ ಹೋಮ್. India is my home. Trees are home to many birds. The bus stand is his home. ಸೊ ನೋಡಿ, ಈ ಎಲ್ಲ ಜಾಗಗಳನ್ನು ನಾವು ಹೋಮ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಕಡೆನೂ 4 walls ಇರುವಂಥ ಒಂದು ಬಿಲ್ಡಿಂಗ್ ಇಲ್ಲ, ಬಟ್ ಇವುಗಳನ್ನ ನಾವು ಹೋಮ್ ಅಂತ ಕರಿತೀವಿ. ಸೊ ಯಾವ ಜಾಗನ ನಾವು ಎಮೋಷ್ನಲಿ ಫೀಲ್ ಆಗ್ತೀವಿ, ಯಾವ ಜಾಗದಲ್ಲಿ ಸೇಫ್ ಆ್ಯಂಡ್ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀವಿ ಅದನ್ನ ಹೋಮ್ ಅಂತ ಕರಿತೀವಿ. ಇನ್ನು ಡಿಫ್ರೆಂಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಅ ಹೌಸ್ is a physical entity. I left my house at 8 a.m. A home is an emotional entity. She came from a good home. See the difference? Edunu compare ಮಾಡಿ ನೋಡಿ. So, a house becomes a home when it is filled with love, joy and comfort. So, ಈಗ ಗ್ರಾಮ್ಯಾಟಿಕಲಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಹೌಸ್ನ ನಾವು ನೌನ್ ಆಗಿ ಕನ್ಸಿಡರ್ ಮಾಡ್ತೀವಿ. For example, there is a big house. A big house. Where's your house? So ಇಲ್ಲಿ ಇದು ನೌನ್ ಆಗಿದೆ. ಹೋಮ್ ನಾವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಲೈಕ್, give me your home address. These are homemade pickles. A home ground. A home country. See, ಇಲ್ಲೆಲ್ಲ ಹೋಮ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಸೊ ಹೋಮ್ ಅನ್ನೋದು ನೌನ್ ಆಗಲ್ವಾ? ಎಸ್, ಹೋಮ್ನ ನೌನ್ ಆಗಿ ಕೂಡ ಯೂಸ್ ಮಾಡ್ಬೋದು ಗ್ರಾಮ್ಯಾಟಿಕಲ್ ವೇನಲ್ಲಿ. ಐ ವಾಸ್ ಆಟ್ ಹೋಮ್. ಸೊ ಇಲ್ಲಿ ಇದು ನೌನ್ ಆಗಿದೆ. ಅಂಡ್ ಆಲ್ಸೋ ಹೋಮ್ನ ನಾವು ಅಡ್ವರ್ಬ್ ಆಫ್ ಪ್ಲೇಸ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಅಡ್ವರ್ಬ್ಸ್ ಯಾವಾಗಲೂ ಕೂಡ ವರ್ಬ್ನ ಮುಂದೆ ಇರುತ್ತೆ ವಿತೌಟ್ ಎನಿ ಪ್ರಪೋಸಿಷನ್. ಕಮ್ ಹೋಮ್ ನೋಡಿ, ಕಮ್ ಟು ಹೋಮ್ ಅಲ್ಲ. ಕಮ್ ಹಿಯರ್, ಕಮ್ ಇನ್ಸೈಡ್, ಕಮ್ ಅಪ್ಸ್ಟೇರ್ ತಾರಾನೆ ಕಮ್ ಹೋಮ್. ಐ ಆಮ್ ಗೋಯಿಂಗ್ ಹೋಮ್. ಐ ಬ್ರಾಟ್ ಮೈ ಫ್ರೆಂಡ್ಸ್ ಹೋಮ್. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಸೊ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತೇ ಇರೋದಿಲ್ಲ. ಪ್ಲೀಸ್ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನ್ನಿಸಿದ್ರೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.